ಮಾರ್ನಿಂಗ್ ಗೈಸ್ ಇಲ್ಲಿ ನೋಡಿ, ನಮ್ಮದು ಮಾರ್ನಿಂಗ್ ಡಿಪಾರ್ಟ್ಮೆಂಟ್ ಅವರು ಇವತ್ತು ತಿಂಡಿ ಮಾಡಿಲ್ಲ. ಇನ್ನು ತೆತ್ತಿ ಬುರ್ಜಿ ಅಂತೆ, ಅನ್ನ ಮತ್ತು ತೆತ್ತಿ ಬುರ್ಜಿ ಮಾಡಿದ್ದಾರೆ ಗೈಸ್. ಪುಳಿಯೋಗರೆ? ಯಾವ ಪುಳಿಯೋಗರೆ? ಇಲ್ಲಿ ನೋಡಿ, ಉದಾಸೀನ ಅಂದ್ರೆ ಉದಾಸೀನ. ಪ್ರಜ್ವಲ್ ಅಂತೂ ರಾತ್ರಿ ಇಡೀ ಮಲ್ಗುದಿಲ್ಲ, ಎಂಥದ್ದು ಇಲ್ಲ, ಎಲ್ಲೆಲ್ಲಿ ಹೋಗ್ತಿರ್ತಾನೆ ರಾತ್ರಿ ಎಲ್ಲ. ತಿಂಡಿ ಮಲ್ಗ ఒక చెట్ట మలుపు మలుపుగానే ఉంటాయి. ನಾವು ಆಫೀಸಿಗೆ ಬಂದ್ವಿ. ಇವತ್ತು ಆಫೀಸಲ್ಲಿ ಯಾರೂ ಇಲ್ಲ, ಎಲ್ಲ ಖಾಲಿ ಇದೆ. ನೋಡ್ಬೋದು ನೀವು, ವರ್ಕಿಂಗ್ ಸ್ಪೇಸ್ ಎಲ್ಲ ಖಾಲಿ ಇದೆ. ನಮ್ಮದು ಕಂಪನಿ ಮಾತ್ರ ಇವತ್ತು ಬರೋದು, ಮತ್ತೆ ಎಲ್ಲ ಸ್ಯಾಟರ್ಡೆ ಯಾರು ಬರಲ್ಲ, ಎಲ್ಲ ಖಾಲಿ ಖಾಲಿ. ನಮ್ಮ ಆಫೀಸಲ್ಲೂ ಅಷ್ಟೇ, ಯಾರು ಬರಲ್ಲ, ಎಲ್ಲ ವರ್ಕ್ ಫ್ರಮ್ ಹೋಮ್ ತಗೊಂಡು ಮನೆಯಲ್ಲಿ ಇರ್ತಾರೆ. ನಮಗೆ ಒಂದು ರೂಮ್ ಹತ್ರ ಉಂಟಂತ ನಾವು ಕಂಪನಿಗೆ ಬರೋದು ಗೈಸ್. ಎಲ್ಲ ನೋಡಿ, ಎಲ್ಲ ಖಾಲಿ ಖಾಲಿ ಗೈಸ್. ಗೈಸ್ ನೋಡಿ, ಇವತ್ತು ಆಫೀಸಲ್ಲಿ ಯಾರೂ ಇಲ್ಲ, ಎಲ್ಲ ಖಾಲಿ ಖಾಲಿ, ಎಲ್ಲ ವರ್ಕ್ ಫ್ರಮ್ ಹೋಮ್ ರಜೆ ಹಾಕಿದ್ದಾರೆ ಗೈಸ್. ಸ್ಯಾಟರ್ಡೆ ಯಾರೂ ಬರಲ್ಲ, ನಾವು ಮಾತ್ರ ಕೆಲಸ ಮಾಡೋದು ಗೈಸ್. ಈಗ ಕಾಫಿ ಕುಡ್ಲಿಕ್ಕೆ ಬಂದ್ವಿ ನಾವು ಗೈಸ್. ಇಲ್ಲಿ ನೋಡಿ, ಮೀಟಿಂಗ್ ರೂಮಲ್ಲಿ ಕುತ್ಕೊಂಡು ನಾವು ಕಾಫಿ ಕುಡಿತಿದ್ದೀವಿ ಗೈಸ್. ಇಲ್ಲಿ ನೋಡಿ, ನಾವು ನಮ್ಮ ಯೂಟ್ಯೂಬ್ ವಿಡಿಯೋ ನಾವೇ ನೋಡ್ತಾ ಇದ್ದೇವೆ ಮೀಟಿಂಗ್ ರೂಮಲ್ಲಿ. ಈಗ ನಾವು ಊಟಕ್ಕೆ ಬಂದ್ವಿ. ಕಂಚಿವತಿಯವರು ನೋಡಿ, ಕರ್ನಾಟಕ, ನಾರ್ತ್ ಕರ್ನಾಟಕ ರೊಟ್ಟಿ ಮತ್ತು ಅನ್ನ, ಸಾಂಬಾರು, ಚಟ್ನಿ ಎಲ್ಲ ತಗೊಂಡ್ಬಂದರು. ಅವ್ರು ಬುತ್ತಿ ತಗೊಂಬಂದಿಲ್ಲ ಇವತ್ತು, ಅವರಿಗೆ ಅಂತ ಇವತ್ತು ಅಡುಗೆ ಮಾಡಿಲ್ಲ ಅಂತೆ ಅವರು. ಅದಕ್ಕೆ ಸಾಟರ್ಡೆ ರಜಾ ಮರ, ಸ್ಯಾಟರ್ಡೆ ರೆಸ್ಟ್. ನಾವೀಗ ಊಟ ಮಾಡುವಾಗ ಎಷ್ಟು ಚಟಪಟ ಅಂತ ಗೈಸ್. ಇಲ್ಲಿ ನೋಡಿ, ನಮ್ಮದು ಆಫೀಸಲ್ಲಿ ಏನೋ ಕೆಲಸ ನಡೀತಾ ಇದೆ, ಅದಕ್ಕೆ ನಾವೆಲ್ಲ ಈಗ ಮೀಟಿಂಗ್ ರೂಮಲ್ಲಿ ಕೆಲಸ ಮಾಡ್ತಿದ್ದೇವೆ. ಎಲ್ಲಿ ಆದರೆ ಏನು ಕೆಲಸ ಇದ್ದದ್ದೇ, ಆದರೆ ಇವತ್ತು ಕೆಲಸ ಮಾಡಲಿಕ್ಕೆ ಮನಸ್ಸೇ ಇಲ್ಲ. ಇವತ್ತು ಜಾಸ್ತಿ ಕೆಲಸನೂ ಮಾಡಿಲ್ಲ, ಸ್ವಲ್ಪ ಸ್ವಲ್ಪ ಮಾಡಿದ್ದು. ಶನಿವಾರ ವೀಕೆಂಡಲ್ಲಿ ಕೆಲಸ ಮಾಡಲಿಕ್ಕೆ ಮನಸ್ಸೇ ಆಗಲ್ಲ ಗೈಸ್, ಅದಕ್ಕೆ ಜಾಸ್ತಿ ಕೆಲಸ ಮಾಡುವಾಗ ಸ್ವಲ್ಪ ಸ್ವಲ್ಪ ಮಾಡಬೇಕು ಸಾಕು. ಇವತ್ತು ಹೊರಗಡೆ ಕಾಫಿ ಕುಡಿಲಿಕ್ಕೆ ಹೋಗ್ತಿದ್ದೇವೆ. ಲೆಟ್ಸ್ ಗೋ ಗೈಸ್. ಡೈಲಿ ಒಳಗಡೆ ಇಲ್ಲೇ ಕುಡಿತಿದ್ವಿ ಕೆಫೆಟೇರಿಯಾದಲ್ಲಿ, ಇವತ್ತು ಹೊರಗಡೆ ಹೋಗ್ತಿದ್ದೇವೆ ಗೈಸ್. ಲೆಟ್ಸ್ ಗೋ ಗೈಸ್. ನಾವು ಡೈಲಿ ಕೃಷ್ಣ ಸಾಗರಕ್ಕೆ ಹೋಗ್ತಿದ್ವಿ, ಇವತ್ತು ಮಲ್ನಾಡು ಕಾಫೀಸಿಗೆ ಬಂದಿದ್ವಿ ಗೈಸ್. ಇಲ್ಲಿ ನೋಡಿ, ಹೆಂಗು ಕಾಫಿ. ಸಾಕದುಂಟು ಗೈಸ್. ಬ್ರೆಡ್ ಪಕೋಡ ಹೆಂಚಂಡ್ಯಾ ಸಾಕದುಂದ ಎಂತ ಇಲ್ಲ ಗೈಸ್, ನಾರ್ಮಲ್ ಉಂಟು. ಕಿಶೋರ ಸುಮ್ಮನೆ ಡವ್ ಮಾಡ್ತಿದ್ದಾನೆ ಗೈಸ್. ನಾವು ಹೊರಟ್ವಿ ಆಫೀಸಿಂದ, ಇವತ್ತಿನ ಕೆಲಸ ಮುಗೀತು. ನಾನು ಮತ್ತೆ ಉಮೇಶ ಹೊರಟ್ವಿ. ಕಿಶೋರ ಇನ್ನೂ ಬಂದಿಲ್ಲ, ಒಂದು ಕೆಲಸ ಯಾವತ್ತು ಮುಗಿಯಲ್ಲ. ನೋಡು, ಇವತ್ತು ಮನೆಗೆ ಹೋಗಿ ಇನ್ನೆಲ್ಲ ಮಾಡ್ದಂತೆ. ಇವತ್ತು ಸ್ಯಾಟರ್ಡೆ ಅಲ್ಲ, ಸೊ ಯೂಶ್ವಲಿ ನಾವು ಸಂಡೇ ಮಾಡ್ತಿದ್ವಿ ಅಂದರೆ ಕೆಲಸನೆಲ್ಲ. ಇವತ್ತು ಪ್ಲ್ಯಾನ್ ಮಾಡಿದ್ವಿ ಇವತ್ತೇ ಮಾಡುವ ಅಂತ, ಇಲ್ಲಿದ್ರೆ ಒಂದು ಸಂಡೇ ಅರ್ಧ ದಿವಸ ವೇಸ್ಟ್ ಆಗ್ತಿತ್ತು. ಅದಕ್ಕೆ ನೋಡು, ಇವತ್ತು ಮನೆಗೆ ಹೋಗಿ ನಮ್ಮದು ವೀಕ್ಲಿ ಏನೇನು ಕೆಲಸ ಇದೆ ಅದನ್ನೆಲ್ಲ ಫಿನಿಶ್ ಮಾಡುವಂತಿದ್ದೇವೆ. ನೋಡು ಗೈಸ್ ಎಂತೆಲ್ಲ ಆಗ್ತದೆ ಅಂತ. ಲೆಟ್ಸ್ ಗೋ ಗೈಸ್. ನಾವು ರೂಮಿಗೆ ಬಂದ್ವಿ. ಈಗ ರೂಮಿಗೆ ಬಂದು ಇವತ್ತೀಗ ಸ್ವಲ್ಪ ಕೆಲಸ ಉಂಟು ನಮ್ಮದು, ಕ್ಲೀನಿಂಗ್ ಎಲ್ಲ. ಸೊ ಕ್ಲೀನಿಂಗ್ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ನಮ್ಮದು ಎಂತ ಊಟ ಮಾಡಬೇಕು. ಇವತ್ತು ನಾವು ಸಂಜೆ ನಾನು ಮತ್ತು ಕಿಶೋರ್ ಅಡುಗೆ ಮಾಡಲಿಕ್ಕೆ ಆ್ಯಕ್ಚುಲಿ ನೈಟ್ ಡ್ಯೂಟಿ ಅವರು, ಅದು ನಮ್ಮದು ಮಾರ್ನಿಂಗ್ ಡ್ಯೂಟಿ ಒಬ್ಬ ರಜೆಯಲ್ಲಿದ್ದೆ ಇವತ್ತು ಕಬಾಬ್ ಮಾಡ್ತಿದ್ದಾನೆ. ಒಂದು ಕಬಾಬ್ ಮಾಡಿತ್ತು, ನಾಳೆ ಬೆಳಿಗ್ಗೆ ನಮಗೆ ಮಾಡಲಿಕ್ಕೆ ಹೇಳ್ತಾರೆ ಏನೋ ಗೊತ್ತಿಲ್ಲ, ಉಮೇಶ ಮತ್ತು ಪ್ರಜ್ವಲ್. ಇವತ್ತು ಕ್ಲೀನ್ ಮಾಡಲಿಕ್ಕೆ ನನಗೆ ಅಡುಗೆ ಮನೆ ತುಂಬ ದಿವಸ ಆಯಿತು. ವಾಶ್ರೂಮ್ಗೆ ಹೋಗ್ಬಾರ್ದಂತೆ ಪ್ರಜ್ವಲ್ ಹೇಳ್ತಿದ್ದಾನೆ. ಒಳಗೆ ಪಿನೈಲ್ ಎಲ್ಲ ಹಾಕಿ ಏನೋ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಾನಂತೆ, ಕಬಾಬ್ ಮ್ಯಾರಿನೇಟ್ ಮಾಡಿದ ಹಾಗೆ. ಸೊ ಒಬ್ಬೊಬ್ಬರದ್ದು ಒಂದೊಂದು ಡ್ಯೂಟಿ ಆಲ್ರೆಡಿ ಡಿಸೈಡ್ ಮಾಡಿ ಆಗಿದೆ. ಚಟಪಟ ಅಂತ ಕೆಲಸ ಮಾಡುವ, ಚಟಪಟ ಅಂತ ಕೆಲಸ ಮಾಡಿ ಇವತ್ತು ಊಟ ಮಾಡಿ ಇವತ್ತು ಚಾಲೆಂಜ್ ವಿಡಿಯೋ ಮಾಡ್ಬೇಕಂತ ಡಿಸೈಡ್ ಮಾಡಿದೆ ಒಂದು. ಹಾಗೆ ಸುಮ್ಮನೆಯಲ್ಲಿ ನೋಡುವ ಗೈಸ್. ಇಲ್ಲಿ ನೋಡಿ, ಉಮೇಶ್ ಆಲ್ರೆಡಿ ಅವನ ಕೆಲಸ ಸ್ಟಾರ್ಟ್ ಮಾಡಿದ್ದಾನೆ. ಎಲ್ಲ ಗುಡಿಸಿ ಗುಂಡಾಂತರ ಮಾಡಿ ಆಯಿತು ಅವನು. ಆದರೆ ನಮ್ಮದು ಇನ್ನೂ ಕೆಲಸ ಆಗಿಲ್ಲ. ನಂದು ಕಿಚನ್ ಡಿಪಾರ್ಟ್ಮೆಂಟು
ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡಿ ಎಲ್ಲ ರಾಶಿ ಬಿದ್ದಿದೆ. ಇನ್ನು ಯಾವಾಗ ಕಿಚನ್ ಡಿಪಾರ್ಟ್ಮೆಂಟ್ ಮಾಡೋದಂತ ನಂಗಂತೂ ಗೊತ್ತಿಲ್ಲ. ಕಿಶೋರ ಆಫೀಸಿಂದ ಮನೆಗೆ ಬಂದಿಲ್ಲ. ಪ್ರತಿಯೊಂದು ಹಾಕಿಲ್ಗಲ್ಲ ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ ಗೈಸ್, ಹೋಯ್ತು ಬಾಗಿಲು. ಇನ್ನು ಗೈಸ್ ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ ಮೊಬೈಲಿಗೆಲ್ಲ ನೀರು ಬಿಟ್ಟ. ಒಮ್ಮೆ ಸಹ ಮಲ್ಕೊಂಡಿದ್ದೆ, ಹೇಗೆ ಎತ್ಕೊಂಡು ಬಂದ. ನಮ್ದೊಂದು ವಿಡಿಯೋ ಶೂಟ್ ಮಾಡುವಂತ ಪ್ಲ್ಯಾನ್ ಮಾಡಿದ್ದೇವೆ. ಚಟಪಟ ಅಂತ ಹೋಗಿ ಒಂದು ವಿಡಿಯೋ ಶೂಟ್ ಮಾಡ್ಲಿಕ್ಕೆ ಉಂಟು. ಕ್ರೇಜಿ ವಿಡಿಯೋ ಶೂಟ್ ಗೈಸ್. ನಮ್ದು ಹಾಗೆ ಸುಮ್ಮನೆ ಯೂಟ್ಯೂಬ್ ಚಾನಲ್ ಬಂದರೆ ಬರ್ತದೆ, ಹೇಳಲಿಕ್ಕಾಗೋದಿಲ್ಲ ಎಂತ ಆಗ್ತದೆ ಅಂತ. ಚಾಲೆಂಜ್ ಶೂಟ್ ಆದರೆ ನಾವು ಕನ್ಫರ್ಮ್ ಮಾಡ್ಬೋದು. ಲೆಟ್ಸ್ ಗೋ ಗೈಸ್. ಮತ್ತೆ ಮುಂದಿನ ಲಾಗ್ನಲ್ಲಿ ಸಿಗ್ತೇವೆ ನಾವು. ಅಪ್ಡೇಟ್ ಇದ್ರೆ ಕೊಡ್ತೇವೆ, ಇಲ್ಲಿದ್ರೆ ಮಲ್ಕೊಳ್ಳಿ. ಗುಡ್ ನೈಟ್. ನಾಳೆ ಮತ್ತೆ ಸಿಗೋಣ ಇದೆ ಪ್ರೀತಿಯೊಂದಿಗೆ. ಮರೆಯದೆ ಬನ್ನಿ ಸುಮಧುರ ಈ ಪಯಣಕ್ಕೆ.